ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ದೇವಸ್ಥಾನಕ್ಕೆ ಹೊಂಟಿದ್ದೇವೆ ಅಂಥೇಳಿ ನಾವು ನಿಮ್ಮ ಜೊತೆ ವಿಡಿಯೋ ಹಂಚಿಕೊಳ್ಳುತ್ತೇವೆ ನೋಡ್ರಿ. ಹಾಗೆ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಈ ದೇವಸ್ಥಾನ ಬಂದು ನಮ್ಮ ಉತ್ತರ ಕರ್ನಾಟಕ ಪ್ರಸಿದ್ಧಿಯಾಗಿರುವ ದೇವಸ್ಥಾನ ನೋಡ್ರಿ. ಇದು ಯಲ್ಲಮ್ಮನ ಗುಡ್ಡ ನೋಡ್ರಿ. ಇದು ಜನಸಾಗರ ತುಂಬಿ ತುಳುಕುತ್ತಿದೆ ನೋಡ್ರಿ. ಇವತ್ತು ಹುಣ್ಣಿಮೆ ಇಲ್ಲ ನೋಡ್ರಿ, ಆದರೂ ವಾರ ಹಿಡಿದು ಬರೋರು ಅಂತಂದರೆ ಶುಕ್ರವಾರ ನೋಡ್ರಿ. ಇದು ಜನಸಾಗರ ಹಂಗೆ ತುಂಬಿದ್ದಾರೆ ನೋಡ್ರಿ. ಗದ್ಲ ಅಂದ್ರೆ ಅಷ್ಟು ಗದ್ಲನೂ ಇತ್ತು ನೋಡ್ರಿ. ಇದು ಯಲ್ಲಮ್ಮನ ಗುಡ್ಡ ಪ್ರತಿದಿನವೂ ಇದೇ ಥರ ಇರ್ತದೆ ನೋಡ್ರಿ. ಇದು ಹಂಗೆ ಜನಸಾಗರ ಹೋಗ್ತಾನೆ ಇರ್ತಾರೆ, ಬರ್ತಾನೂ ಇರ್ತಾರೆ ನೋಡ್ರಿ. ಇದ್ರಾಗ ಇಲ್ಲಿ ಪಡ್ಡಲಿಗೆ ತುಂಬಿಸೋರು ಅಂತ ಕುಂತಿರ್ತಾರೆ ನೋಡ್ರಿ. ಇಲ್ಲಿ ದೇವ್ರ ಗುಡಿ ಹತ್ರ ಈಗ ದರ್ಶನ ತೆಗೆದುಕೊಂಡು 3 ತಾಸು ಆತ್ರಿ ದರ್ಶನ ಪಾಳಿಗೆ ನಿಂತ. ಈಗ ಪಾಳಿ ಸಿಕ್ತು, ದರ್ಶನ ತೊಗೊಂಡು ಹೊರಗೆ ಬಂದು ಅದಕ್ಕೆ ತೆಂಗಿನಕಾಯಿ ಹೊಡ್ಕೊತಿದ್ದೀವಿ ನೋಡ್ರಿ. ನಾವು ತೆಂಗಿನಕಾಯಿ ಹೊಡ್ಕೊಂಡು ಅದೇ ವಿಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ಸ್ವಲ್ಪ ಕುಂತಿದ್ದೇವ್ರಿ. ಈ ತಾಯಿಯ ಪವಾಡ ಇಲ್ಲಿ ಬಂದ ಭಕ್ತರಿಗೆ ಗೊತ್ತಾಕತ್ ನೋಡ್ರಿ. ಎಷ್ಟೊಂದು ಮಹಿಮೆ ಇದೆ, ಎಷ್ಟೊಂದು ಸತ್ಯ ಇದೆ ಅನ್ನೋದು. ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಯಾರನ್ನೂ ಕೈ ಬಿಡುವುದಿಲ್ಲ ರೀ. ಕಷ್ಟ ಅಂತ ಬಂದವರಿಗೆ ನೋಡ್ರಿ. ಇಲ್ಲಿ ಅಡವಾರದಾಗ ಅಂತಂದ್ರೂ ಇಷ್ಟು ಜನಸಾಗರ ಹರಿದು ಬರ್ತದೆ ನೋಡ್ರಿ. ಈ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳಿದ್ರಿ. ಇದು ಯಲ್ಲಮ್ಮನ ಗುಡ್ಡ ಅಂತಂದ್ರೆ ಭಕ್ತಾದಿಗಳು ಡೈಲಿ ಎಷ್ಟು ಜನ ಇರ್ತಾರೆ ನೋಡ್ರಿ. ಇಲ್ಲಿ ಅಷ್ಟೊಂದು ಪವಾಡನೇ ನಡೆದತ್ರಿ. ಇದ್ರ ಬಗ್ಗೆ ಕತೆ ಪವಾಡ ಕೇಳಿದರೆ ಶಾಕ್ ಆಗೋದು ಗ್ಯಾರಂಟಿ ನೋಡ್ರಿ. ಇದು ಕತೆ ಮುಖಾಂತರನೇ ಒಂದು ಧಾರಾವಾಹಿ ಶ್ರೀ ರೇಣುಕಾ ಯಲ್ಲಮ್ಮಂದು ಅಂಥೇಳಿ ಧಾರಾವಾಹಿನೇ ಹಾಕಿದ್ರಲ್ರಿ. ಆ ಕಥೆಯಲ್ಲಿ ನೋಡಿದರೆ ಆ ಕತೆ ಅಷ್ಟೊಂದು ಚಲೋನೇ ಇತ್ತು ನೋಡ್ರಿ. ಕೇಳಿದ್ರೇ ಒಂಥರ ಶಾಕ್ ಹಾಕಿರ್ಬೋದ್ರಿ, ಅಷ್ಟು ಚಲೋನೇ ಇತ್ತು ಅದು ರೇಣುಕಾ ಯಲ್ಲಮ್ಮಂದು. ಮೊನ್ನೆ ಮುಗಿದು 1 ತಿಂಗಳು ಅಷ್ಟೇ ಆಗೈತೆ ಕಾಣ್ತತ್ರಿ. ಅದರಲ್ಲಿ ಎಲ್ಲವನ್ನು ಎಲ್ಲ ರೇಣುಕಾ ಯಲ್ಲಮ್ಮ ಹೆಂಗೆ ಯಾವ ಥರ ಅಂಥೇಳಿ ಎಲ್ಲ ತೋರಿಸ್ಯಾರ ಆ ಕಥೆಯೊಳಗೆ. ಇಲ್ಲಿ ಈ ದೇವ್ರು ಬಂದು ಸತ್ಯಮ್ಮ ಅಂತ ಹೇಳಿ ನೋಡ್ರಿ. ಇಲ್ಲಿ ಪಾದರಕ್ಷೆಗೇನೆ ಪೂಜೆ ಮಾಡೋದ್ರಿ. ಮಕ್ಕಳು ಆಗೋದಿಲ್ಲಲ್ರಿ ಅಂಥವ್ರಿಗೆ ಮಾತ್ರ ತೊಟ್ಲ ತೂಗಿ ಅದು ಬೇಡ್ಕೊಂಡಿದ್ದ ಪ್ರತಿಫಲ ಸಿಗ್ತದಂತ ಹೇಳ್ತಾನೆ ನೋಡ್ರಿ. ನಾನು ಇಲ್ಲಿ ಯಾವುದೋ ಮಕ್ಕಳು ಆಗಲಿದ್ದವರು ಬಂದ್ರೂ ಆಗೇ ಆಕತ್ ನೋಡ್ರಿ. ಇದು 100ಕ್ಕೆ 100 ಗ್ಯಾರಂಟಿ. ಇಲ್ಲಿ ಬೇಡ್ಕೊಂಡು ಹೋದ್ರೆ ಇಲ್ಲಿ ಎಲ್ಲ ನೋಡ್ರಿ. ಇಲ್ಲಿ ಯಲ್ಲಮ್ಮನ ಸತ್ಯಮ್ಮನ ಪಾದರಕ್ಷೆಗೇನ ಇಲ್ಲಿ ಪೂಜೆ ಮಾಡೋದ್ರಿ ಜನ ಎಲ್ಲ. ಇಲ್ಲಿ ಸತ್ಯಮ್ಮನ ಪೂಜೆ ಮುಗಿಸ್ಕೊಂಡು ಊಟ ಕಟ್ಕೊಂಡು ಬಂದಿದ್ದೀವ್ರಿ. ಊಟ ಮಾಡ್ರಾಗ 4:30 ಆಯ್ತು ರೀ. ಊಟ ಮಾಡಿಕೊಂಡು ಬೈಕ್ ತೊಗೊಂಡು ಬಂದಿದ್ವಿ. ಹಾಗೆ ವಿಡಿಯೋ ಮಾಡ್ಕೊತ ಹೊಂಟಿದ್ದೆ ನೋಡ್ರಿ. ಈಗ ನಮಸ್ಕಾರ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ.
ಅದು ಹಿಂಗೆ ಮುಂದೆ